ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ ಮೇ 6, 2025. ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ. ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಹೀರೋ ಮೋಟಾರ್ 2.48% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಭಾರತಿ ಏರ್ಟೆಲ್ 1.61% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ 1.41% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಸ್ಟೀಲ್ 1.37% ಅಪ್ಪಲ್ಲಿ ಕ್ಲೋಸ್ ಆಗಿದೆ. M&M 1.22% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ, ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಅದಾನಿ ENT 4.30% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಜಿಯೋ ಫಿನಾನ್ಸ್ 3.68% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇಟರ್ನಲ್ 3.00% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟ್ರೆಂಡ್ 2.80% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. SBI ಲೈಫ್ 2.53% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನಿಫ್ಟಿನಲ್ಲಿ ನಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 24,335 ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ನೋಡಿ, 24,480 ನಮ್ಮ ಮೇಜರ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ. 24,240 ಈ ಲೆವೆಲ್ ನ ನಾವು ಕ್ರಾಸ್ ಮಾಡೋ ತನಕ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಆಗಲ್ಲ. ನಮ್ಮ ಒಂದು ಲೆವೆಲ್ ಏನಿದೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಬ್ರೇಕ್ಔಟ್ ಆಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ ನಂತರ ನಮ್ಮ ಮೇಜರ್ ಸಪೋರ್ಟ್ ನೋಡಿ 24,000 ಆಗಿರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸಪೋರ್ಟ್ ನಂಬರ್ 1 ಆಗಿರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ವರ್ಗುನು ಮಾರ್ಕೆಟ್ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಯಾವಾಗ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಈ ಲೆವೆಲ್ ಗಳನ್ನ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ ನಂತರ ಈಸಿಲಿ ನಾವು ನಮ್ಮ ಟಾರ್ಗೆಟ್ ನ 24,000 ತನಕನೂ ನಾವು ನೋಡಬಹುದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ನೋಡಿ 24,400 ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಪ್ರೀವಿಯಸ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಈ ಲೆವೆಲ್ ಇಂದ ರಿಜೆಕ್ಷನ್ ಸಿಗ್ತಾ ಇದೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ಆ ನಂತರ ನಮ್ಮ ಟಾರ್ಗೆಟ್ ನ ನಾವು 24,500 ರೆಸಿಸ್ಟೆನ್ಸ್ ನಂಬರ್ 1 ಅಂತ ನಾವು ಕನ್ಸಿಡರ್ ಮಾಡಬಹುದು. 24,600 ರೆಸಿಸ್ಟೆನ್ಸ್ ನಂಬರ್ 2 ಅಂತ ನಾವು ಕನ್ಸಿಡರ್ ಮಾಡಬಹುದು. ರೆಸಿಸ್ಟೆನ್ಸ್ ನಂಬರ್ 3 ತನಕನು ನಾವು ಕನ್ಸಿಡರ್ ಮಾಡಬಹುದು. ಯಾವುದು ಅಂತಂದ್ರೆ 24,700 ತನಕನು ನಾವು ಕನ್ಸಿಡರ್ ಮಾಡಬಹುದು. ಇದು ನಮ್ಮ ಟಾರ್ಗೆಟ್ ಆಗಿರ್ತವೆ. ಇನ್ ಕೇಸ್ ಮಾರ್ಕೆಟ್ ಯಾವ ಒಂದು ಬ್ರೇಕ್ಔಟ್ ಸಿಕ್ಲಿಲ್ಲ, ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಲೇ ಇಲ್ಲ ಅಂತಂದ್ರೆ ಇವತ್ತು ಹೇಗೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಲ್ಲ ಅದೇ ರೀತಿ ನೋಡಿ, ಪ್ರೀವಿಯಸ್ ಅಲ್ಲಿ ಇದು ಟೈಮ್ ಪಾಸ್ ನ ಝೋನ್ ಆಗಿರುತ್ತೆ. ನೋಡಿ ಈ ಲೆವೆಲ್ ಗಳನ್ನ ದಾಟಿದಿರಾ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಏನಕ್ಕೆ ಅಂತಂದ್ರೆ ಇದು ಟೈಮ್ ಪಾಸ್ ನ ಝೋನ್ ಆಗಿರುತ್ತೆ. ಈ ಝೋನ್ ಅನ್ನ ದಾಟ್ಲೇಬೇಕು. ಇದು ಟೈಮ್ ಪಾಸ್ ಝೋನ್ ಅಲ್ಲಿ ನೀವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ತಿವಿ ಅಂತಂದ್ರೆ ನೋಡಿ ಪ್ರೀಮಿಯಂ ಡಿಕೆ ಆಗ್ತಾ ಇರುತ್ತೆ, ಆ ಲೆವೆಲ್ ಅಲ್ಲಿ ನಿಮ್ಮ ಹಣ ಮೆಲ್ಟ್ ಆಗ್ತಾ ಇರುತ್ತೆ. ಸೊ ಆ ಕಾರಣದಿಂದ ನಾವು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನ ದಾಟಿದ ನಂತರನೇ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬಹುದು. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ಅಲ್ಲಿ 54,183 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಡ್ತಾ ಇದೆ. ನಮಗೆ ಪ್ರೀವಿಯಸ್ ಅಲ್ಲಿ ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಾ ಇದೆ. ಈ ಲೆವೆಲ್ ನಲ್ಲಿ ನಾವು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ ನಮ್ಮ ಒಂದು ಮೇಜರ್ ಸಪೋರ್ಟ್ 54,000 ನ ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಕೊಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ಗ್ಯಾಪ್ ಡೌನ್ ಅಲ್ಲಿ ನಾವು ಪ್ಲಾನ್ ಮಾಡ್ತೀವಿ ಅಂತಂದ್ರೆ 53,600 ನಮ್ಮ ಮೇಜರ್ ಸಪೋರ್ಟ್ ಲೆವೆಲ್ 1 ಆಗಿರುತ್ತೆ. 53,200 ಸಪೋರ್ಟ್ ಲೆವೆಲ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿವರೆಗೂ ನಮ್ಮ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ 53,200 ನಮ್ಮ ಸಪೋರ್ಟ್ ನಂಬರ್ 2, 53,600 ಸಪೋರ್ಟ್ ನಂಬರ್ 1 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ನೋಡಿ ನಮ್ಗೆ ಈ ಲೆವೆಲ್ ನ ಬ್ರೇಕ್ಔಟ್ ಅವಶ್ಯಕತೆ ತುಂಬಾನೇ ಇರುತ್ತೆ. ನೋಡಿ 54,550 ಈ ರೇಂಜ್ ನ ಕ್ರಾಸ್ ಮಾಡೋ ತನಕ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕಕ್ಕಾಗಲ್ಲ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ಆದ ನಂತರ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತ ಕನ್ಫರ್ಮೇಶನ್ ಸಿಕ್ಕ ನಂತರ 54,900 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುವ ಸಾಧ್ಯತೆ ಇರುತ್ತೆ. ನೋಡಿ ಈ ಲೆವೆಲ್ ನು ಕ್ರಾಸ್ ಮಾಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ ನಂತರ 55,300 ತನಕನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು.
ಪ್ರೀವಿಯಸ್ ಅಲ್ಲಿ ನೋಡಿ ಇಲ್ಲಿ ಒಂದು ರಿಜೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಲೆವೆಲ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಇದನ್ನು ದಾಟ್ತು ಮಲ್ಟಿಪಲ್ ಕನ್ಫರ್ಮೇಶನ್ ಕೊಡ್ತಾ ಇದೆ ಅಂತಂದ್ರೆ ನಾವು 55,800 ತನಕನೂ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ನಂಬರ್ 3 ಆಗಿರುವ ಸಾಧ್ಯತೆ ಇರುತ್ತೆ. ಸೊ ವಾರ್ ಸಿಚುವೇಶನ್ ನಡೀತಾ ಇದೆ, ಬಿ ಕೇರ್ಫುಲ್. ಯಾರು ಸ್ಟಾಪ್ ಲಾಸ್ ಇಲ್ದಿರಾ ಟ್ರೇಡ್ಗಳನ್ನ ಮಾಡಬೇಡಿ, ಹುಷಾರಾಗಿ ಟ್ರೇಡ್ ಮಾಡಿ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾಳೆಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ. ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡಿಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ.